ನಿಮ್ಮ ಮುಂದೆ ಮಾತನಾಡ್ತಾರೆ. ಒಂದು ಕಡೆಯಲ್ಲಿ ಮ್ಯಾಂಗೋ ಸೀಸನ್ ಓಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಮ್ಯಾಂಗೋ ಪಚ್ಚ ಸೀಸನ್ ಕೂಡ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಥಿಯೇಟರ್ಗೆ ಲಗ್ಗಿಟ್ಟಂತಹ ನಮ್ಮ ಮ್ಯಾಂಗೋ ಪಚ್ಚ ಎಲ್ಲ ಕಡೆ ಜನರ ಪ್ರೀತಿಯನ್ನು ಪಡಿತಾ ಇದ್ದಾರೆ. ಹಾಗಾಗಿ ನೇರವಾಗಿ ಚಿತ್ರತಂಡದ ಪರಿಚಯ ಮಾಡೋದ್ರ ಜೊತೆಗೆ ಸಿನಿಮಾ ಟೀಮ್ ನಿಮ್ಮ ಜೊತೆ ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ, ಸಾಮಾನ್ಯವಾಗಿ ನಾಯಕ ನಟ ಮೊದಲಿಗೆ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಆಮೇಲೆ ಥಿಯೇಟರ್ ವಿಸಿಟ್, ಆಮೇಲೆ ಜನರು ವಿಸಿಟ್ ಮಾಡ್ತಾರೆ. ಆದ್ರೆ ನಮ್ಮ ಪಚ್ಚ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನರ ಹತ್ರ ಹೋಗಿ ಜನರ ಮನಸ್ಸನ್ನ ಮತ್ತಷ್ಟು ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್ ಹಂಚಿದ್ದಾರೆ. ಇದೀಗ ನಮ್ಮ ಮ್ಯಾಂಗೋ ಪಚ್ಚದ ಕಲಾವಿದರನ್ನ ಮೊದಲಿಗೆ ನಿಮಗೆ ಪರಿಚಯ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಪದ್ಮಮ್ಮ. ಬಹಳಷ್ಟು ಅಮೇಜಿಂಗ್ ಸಿನಿಮಾಗಳ ಮೂಲಕ ನಮ್ಮನ್ನ ರಂಜಿಸಿಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ಸ್ವಾಗತಿಸಿ ಹರಿಣಿನ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಮ್ಯಾಮ್. ಚೆಂಡು ಹೂಗಳ ಮಧ್ಯೆಯೇ ಬಂದಿರುವಂತಹ ಡ್ರೆಸ್ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೇಯರ್ ಇಲ್ಲ ಅಂದ್ರೆ ನಮಗೊಂದು ಎನರ್ಜಿ ಇಲ್ಲ. ಅವ್ರ ನೋಡಿ ಎಷ್ಟು ಸಿದ್ಧವಾಗಿದ್ದಾರೆ ಅಂದ್ರೆ ಇನ್ನೊಮ್ಮೆ ಎಲೆಕ್ಷನ್ ಇದ್ರೆ ಸಿದ್ಧಲ್ಲ ಅಂದ್ರೆ ನಾನು ವೋಟ್ ಹಾಕ್ತೀನಿ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮೇಯರ್ ಮಹೇಂದ್ರನ, ನಮ್ಮ ಪ್ರೀತಿಯ ಪ್ರಶಾಂತ್ ಹಿರೇಮಠ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಕಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ಪಂಚನಿಗೆ ಶಕ್ತಿಯಾಗಿ ನಿಂತಿದ್ದು ನಮ್ಮ ಶ್ಯಾಮ, ಅಮೇಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ವೆರಿ ವೆರಿ ಟ್ಯಾಲೆಂಟೆಡ್ ಜೈ ಆನ್ ಸ್ಟೇಜ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಮೂರು ಜನರಿಗೂ ಕಂಗ್ರಾಚುಲೇಷನ್ಸ್. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಮ್ಯಾಂಗೋ ಪಚ್ಚ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದ. ಮ್ಯಾಂಗೋ ಪಚ್ಚ ನನ್ನ ಜರ್ನಿ ಮ್ಯಾಂಗೋ ಪಚ್ಚ ಜೊತೆ ಶುರುವಾಗಿದ್ದು, ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್, ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್. ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೇನೆ, ನಾನು ರಂಗಾಯಣ ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋರು ನಾನು. ನನ್ನ ಹಿರಿಯ ಮಿತ್ರ ಅಂತ ವಿವೇಕ್ ಅವರು ಒಂದು ಕಾಲ್ ಮಾಡಿದಾಗ ನನಗೆ ಏನು ವಿವೇಕ್ ಇರೋದು ನನಗೆ, ವಿವೇಕ್ ಇಲ್ಲ ಸರ್, ನಾನು ಇದನ್ನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರವನ್ನು ಸೃಷ್ಟಿ ಮಾಡಿದ್ದೀನಿ ನಾನು. ನನಗೊಂದು ಕ್ಷಣ ರೋಮಾಂಚನ. ನಾವು ಇನ್ನೊಬ್ಬರ ಮಾತುಗಳಿಗೆ ನಮ್ಮ ಧ್ವನಿಯನ್ನು, ನಮ್ಮ ಎದೆಯ ಧ್ವನಿಯನ್ನು ಕೂಡಿಸೋದು. ನಮ್ಮ ಎದೆಯ ಧ್ವನಿಯೇ ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಆದರೆ ಇದನ್ನು ಆ ರೀತಿಯಾಗಿ ಮನಸ್ಸಲ್ಲಿ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸಿಕೊಂಡು ಇದನ್ನು ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವನು ಬಂದಮೇಲೆ ಒಂದು ನನ್ನ ಅನುಭವವನ್ನು ನಿಮಗೆ ಹೇಳಬೇಕು. ಇಲ್ಲಿ ಈ ಸುಪ್ರಿಯಾ ಹಾಗೂ ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಶುರು ಮಾಡ್ತಿರ್ತಕ್ಕಂಥ, ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಪಚ್ಚನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ
ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊಂಡು ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿ, ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದ ಹೆಸರು ನಮ್ಮ ನಾಯಕ ನಟ ಸಂಚಿತ್. ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ ಅವ್ರ ಜೊತೆ ವರ್ಕ್ ಮಾಡಿದಾಗ ಕಳೀತಾ ಹೋಗಿದ್ದು. ಅಯ್ಯೋ, ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯನಾ? ಯಾವುದೇ ಇದನ್ನೇ ಇಲ್ಲಲ್ಲ, ಎಷ್ಟು ನಿಧಾನ ಇದ್ದಾರಲ್ಲ ಈ ಮನುಷ್ಯ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲನೇ ಸಲ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಈಗ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವನ ಹತ್ತಿರ. ಅದಕ್ಕೆ ಒಂಥರ ಯೋಗ ಋಣಾಂತ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಈ ಪ್ರೊಡಕ್ಷನ್ನಿನ ಈ ಪಯಣವನ್ನು ಮುಗಿಸಿ ಮ್ಯಾಂಗೋ ಬಚ್ಚ ಈಗ ಕರ್ನಾಟಕದ ಎಲ್ಲ ಸಹೃದಯ ಪ್ರೇಕ್ಷಕರ ಮುಂದಿದೆ. ದಯವಿಟ್ಟು ಪ್ರೇಕ್ಷಕರು ಈಗ ಈ ಮ್ಯಾಂಗೋ ಬಚ್ಚವನ್ನು ಹರಸಬೇಕು. ನಿನ್ನೆಯಿಂದ ಅವರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲಿರಬೇಕು, ನಮ್ಮೆಲ್ಲ ಕಲಾವಿದರ ಮೇಲಿರಬೇಕು. ಆಮೇಲೆ ಇನ್ನೊಂದು ಮಾತ್ರ ನಾನು ಹೇಳಲೇಬೇಕು. ನಾನು ಮನೆಯಲ್ಲೂ ಮಾತಾಡ್ತಾ ಹೇಳಿದೆ, ಏನಂದರೆ ಈ ಟೀಮ್ ಇರೋ ಅಭಿರುಚಿ ಇದೆಯಲ್ಲ, ಇದು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಇವ್ರಿಗೆ ವಿಚಿತ್ರವಾದಂತಹ ವಿಸ್ಮಯಕಾರಿಯಾದಂತಹ ಒಂದು ಅಭಿರುಚಿ ಇದೆ. ಈ ಅಭಿರುಚಿ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅಮೂಲ್ಯವಾದ ಚಲನಚಿತ್ರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥ ಅಪಾರವಾದ ನಂಬಿಕೆ ಇದೆ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮ್ಯಾಂಗೋ ಬಚ್ಚ, ನಮ್ಮ ನಾಯಕ, ನಮ್ಮ ಕಲಾವಿದ ವರ್ಗ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಧನ್ಯವಾದ. ಈ ಪಾತ್ರ ತುಂಬಾ ಖುಷಿ ಕೊಟ್ಟಿದೆ. ಏನಂದರೆ ದೇರ್ ವಾಸ್ ಆನ್ ಇನ್ಸ್ಟೆಂಟ್ ಕನೆಕ್ಷನ್. ಸಂಚಿತ್ ನನಗೆ ಕೆಲವು ವರ್ಷಗಳಿಂದ ಪರಿಚಯ ಆಯಿತು. ಆ್ಯಂಡ್ ಜೈನ ನಾನು ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಸೊ ದೇರ್ ವಾಸ್ ಅ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದಟ್. ಆ್ಯಂಡ್ ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್. ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಒಳ್ಳೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್, ಸುಪ್ರಿಯಾನ್ವಿ ಪ್ರೊಡಕ್ಷನ್ ಆ್ಯಂಡ್ KRG ಸ್ಟುಡಿಯೋಸ್ ಆ್ಯಂಡ್ ಚಂದ್ರು ಸರ್, ಅಮೇಝಿಂಗ್ ಕ್ಯಾಪ್ಚರ್ಸ್. ತುಂಬ ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. ಐ ಥಿಂಕ್ ಪಾತ್ರಕ್ಕೆ ಕರೆಕ್ಟಾಗಿ ಲುಕ್ಡ್ ದ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಜಗನ್ರಾಜ್ ಅವ್ರ ಜೊತೆ ಕೂಡ ಸಾಕಷ್ಟು ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇದ್ದಾನೆ. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸೀವಿಂಗ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಜೆಕ್ಟಿಂಗ್ ದ ವೇ ಇಟ್ ಹ್ಯಾಸ್ ಟು ಲುಕ್. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಜೈ, ಫಸ್ಟ್ ಆಲ್ ಕಂಗ್ರ್ಯಾಚುಲೇಷನ್. ನಿಮ್ಮ ನಟನೆಯ ಬಗ್ಗೆ ಕೂಡ ಬಹಳಷ್ಟು ಜನ ಮಾತನಾಡ್ತಿದ್ದಾರೆ. ನನ್ನ ಅಮೇಝಿಂಗ್ ಜಾಬ್. ಶ್ಯಾಮ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಈ ಜರ್ನಿ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಫಸ್ಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿಯಣ್ಣ ಮತ್ತು ಕಾರ್ತಿಕಣ್ಣ. ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ದಟ್ ನಾನು ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಪ್ರಿಯಾನ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಚಂದ್ರು ಸರ್, ಚರಣ್ ಸರ್, ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ನಮ್ಮನ್ನ ಎಲಿವೇಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿಯಣ್ಣ ಹೇಳಿದ್ದು ಒಂದ್ಸಲಿ ಆಡಿಷನ್ ಮಾಡೋದಂತ. ಸೊ
ಅವಾಗ ಆಡಿಷನ್ ಕೊಟ್ಟಾಗ ಐ ಮೀನ್ ನನಗೆ ಯಾರೂ ಪರಿಚಯ ಇರಲಿಲ್ಲ. ಮಂಜಣ್ಣ ಆಗಿರಲಿ, ಮಯೂರಣ್ಣ ಆಗಿರಲಿ, ಸಂಚಯ ಆಗಿರಲಿ, ಯಾರೂ ಪರಿಚಯ ಇರಲಿಲ್ಲ. ಹೋಗ್ತಾ 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 ಎಲ್ಲೋ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟು ಸೆಟ್ಟಲ್ಲಿ. ಸೊ ತುಂಬ ಖುಷಿ ಆಗಿದೆ. ತುಂಬ ಒಳ್ಳೊಳ್ಳೆ ಜನ ಮೀಟ್ ಮಾಡಿದೆ. ಮಯೂರಣ್ಣ, ಮಂಜಣ್ಣ, ರೈಡಿಮಾ, ಸರ್, ಕಾಜಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ and making me a part of it. And Sanchit ಬಗ್ಗೆ who just one amazing person and just not my brother on screen, off screen too. So love you, all the best for everything. And ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮಮ್ಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಸಿನಿಮಾ ಶುರುವಾದಾಗಿಂದ ಎಂದಾಗುವವರೆಗೂ ಪ್ರತಿ ಕಟ್ ಅಷ್ಟು ಚೆನ್ನಾಗಿ ಮಾಡಿರುವಂತಹ ನಮ್ಮ ಎಡಿಟರ್ ನಮ್ಮ ಶರತ್ ವಸಿಷ್ಠ ಸರ್ ದಯವಿಟ್ಟು ಬರಬೇಕು ಅಂತ. ಇನ್ನೂ ಎಡಿಟ್ ಮಾಡ್ತಿದ್ದಾರೆ ಸರ್, ಮಲಗಿದಾರ. ಅದೇ ರೀತಿಯಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರುವಂತಹ ವಿಶ್ವಾಸ್ ಕಶ್ಯಪ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿಶ್ವಾಸ್ ಸರ್ ಇಸ್ ಹಿಯರ್. ಒಂಟಿ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನ. ಎಸ್ ಸರ್. ಮ್ಯಾಂಗೋ ಪಚ್ಚ ಜರ್ನಿ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು ಪ್ಲೀಸ್. ನಿಮಗೆ ಸಂಚಿತ್ ಅವರ ಅದೇ ದಿನ ಇದು ನಮ್ಮ ಕಲಾವಿದರನ್ನ ಅಷ್ಟು ಅಮೇಝಿಂಗ್ ಆಗಿ ತೋರಿಸಿದ್ದೀರಾ. ಸೊ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಫಸ್ಟು ಕಾರ್ತಿಕ್ ಅವರಿಗೆ, ಯೋಗಿ ಅವರಿಗೆ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಎಂಟ್ರಿ ಬಂದಿದ್ದು ಬೈ ಆಕ್ಸಿಡೆಂಟು. ಅದಕ್ಕೆ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಸಂಚಿ ಗೊತ್ತು. ಒಂದಿನ ನಾನು ಸುಮ್ಮನೆ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೋದೆ, ಬೇರೆ ಏನೋ ಡಿಸ್ಕಷನ್ ಮಾಡೋಕ್ಕೆ. ಏನು ಮಾಡ್ತಾ ಇದೀಯ? ಯೂಶ್ವಲಿ ನಾನು ಯಾವಾಗ ಮೀಟ್ ಮಾಡಿದ್ರು ಕೇಳ್ತಾರೆ, ಏನು ಮಾಡ್ತಾ ಇದ್ದೀನಿ ನೀನು ಅಂತ. ಮ್ಯಾಕ್ಸ್ ಮುಗಿಸಿದ್ದೆ. ಇಲ್ಲ ಸರ್, ಏನು ಯಾವ ಪ್ರಾಜೆಕ್ಟ್ ಒಪ್ಕೊಂಡಿಲ್ಲ, ಆವಾಗಿದ್ದೀನಿ ಅಂತ. ಸರಿ, ಒಂದು ಕೆಲಸ ಮಾಡೋ, ಕೆಳಗೆ ಹೋಗೋ, ಒಂದು ಕತೆ ಕೇಳೋ, ಸಿನಿಮಾ ಮಾಡೋದಂತೆ, ಸಿನಿಮಾ ಕತೆ ಕೇಳ್ಬೋದು ಅಂತ. ಕೆಳಗೆ ಬಂದೆ, ಸಂಚಿ ಸಿಕ್ಕಿಲ್ಲ. ನನಗೆ ಗೊತ್ತಿತ್ತು ಸಂಚಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಸೊ ವಿವೇಕ್ ಬಂದ್ಬಿಟ್ಟು ಕತೆ ಹೇಳಿದ್ರು. ಎದುರುಗಡೆ ಆಫೀಸಲ್ಲಿ ಕತೆ ಹೇಳಿದ್ರು. ಕತೆ ಕೇಳಿದರೆ ಆಲ್ರೆಡಿ ಸಾರಿಗೆ ಹೇಳ್ಬಿಟ್ಟಿಲ್ಲ, ಬಂದಿದ್ದೆ. ಆಯ್ತು ಸರ್, ನಾನು ಮಾಡ್ತೀನಿ. ನೋಡಿದರೆ ಎಂಟೈರ್ ಸಿನಿಮಾ ಮತ್ತೆ ಅಗೈನ್ ನೈಟ್ ಬಿಡ್ತಾ ಇತ್ತು. ವಾಪಸ್ ಹೋಗಿ ನಾನು ಸಾರಿಗೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ. ನಾನು ಇಲ್ಲ ಸರ್, ಏನು ಸರ್ ದಿಕ್ಕಿದೆ ಅಂತ. ಅಗೈನ್ ಮೈಸೂರನ್ನ ಶೂಟ್ ಮಾಡಬೇಕಿತ್ತು, ನೈಟ್ ಬಿಟ್ಟು ಶೂಟ್ ಅಂತ ಗೊತ್ತಾಯ್ತು. ಆಯ್ತು ಸರ್, ನಾನು ಮಾಡ್ತೀನಿ ಸಿನಿಮಾ ಅಂತ ಅಂದ್ಬಿಟ್ಟು ಒಪ್ಕೊಂಡ್ಬಂದೆ. ಬಟ್ ಆದಮೇಲೆ ನನಗೆ ವಿವೇಕ್ ಒಳ್ಳೆ ಡೈರೆಕ್ಟ್ರು, ನಿಜವಾಗ್ಲೂ ತುಂಬ ಬ್ರೈಟ್ ಫ್ಯೂಚರ್ ಇದೆ ನನಗೆ. ಎಂಟೈರ್ ಒಳ್ಳೆ ಆರ್ಟಿಸ್ಟ್ ಟೀಮ್ ಸಿಕ್ತು. ಸಂಚಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಫಸ್ಟ್ ಸಿನಿಮಾ ನಾನು ಕ್ಯಾಮ್ರಾ ಚೆನ್ನಾಗಿದ್ದಕ್ಕೆ ನನಗೆ ಖುಷಿ ಇದೆ. ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಬೇರೆಯದೇ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಸ್ವಾಗತಿಸಿ ಮಯೂರ್ ಪಟೇಲ್ ಸರ್ ಅವರ ಸ್ಕ್ರೀನ್ ಪ್ಲೀಸ್. ಅವರ ಜೊತೆಯಲ್ಲಿ ಅವರ ಬಗಲೇ ಬಂದಾಗಿದ್ದು, ಯಾವಾಗ ಪಕ್ಷ ಚೇಂಜ್ ಮಾಡೋದು ನಮಗೂ ಗೊತ್ತಿಲ್ಲ. ಈಗ ನಮ್ಮ ಶ್ರೀಧರ ಆಗಿ ಕಾಣಿಸ್ಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮ್ಯಾಕ್ಸ್ ಮಂಜು ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್, ಮೊದಲನೇದಾಗಿ ಮಂಜು ಅವರೇ, ಉಗ್ರವಾಗಿರುವಂಥ ಸಿನಿಮಾದಲ್ಲಿ ನೀವು ಶಾಂತವಾಗಿರೋದನ್ನು ನೋಡಿನೇ ನಾನು ಶಾಕ್ ಆಗಿಬಿಟ್ಟೆ. ಸೊ ನಿಮ್ಮ ಶ್ರೀಧರ ಪಾತ್ರದ ಬಗ್ಗೆ ಆ್ಯಂಡ್ ಎಡಿಟಿಂಗ್ ಬಗ್ಗೆ. ನಮಸ್ಕಾರ ಎಲ್ಲರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದು 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಡಬ್ಬಲ್ಗಳೆಲ್ಲ ಮುಗಿಸಿ ಕೂಡಲೇ ಕಾರ್ತಿಕ್ ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿದ್ದೆ ನಿಂತೋದಿಲ್ಲ. ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ರವಿನಿಂಗ್ ವಯಸ್ಸಾಗಿರ್ಬೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡುವಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾಂಕರು ಮತ್ತು ಕಾರ್ತಿಕನ ಮತ್ತು ಯೋಗಿ ಅವರು KRJ ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRJ ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾ ಇಂದಲೂ ಪರಿಚಯ. ಅವರು ಯೋಗಿ ನನ್ನ ಕೈಲಿ ಆಶಾವಾಸಿ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳಿದಿರೋ ಒಪ್ಕೊಂಡಿದ್ರು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ವಿವೇಕ್ ಅವ್ರದ್ದು
ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರ್ಬಿಟ್ಟು ಏನಾದ್ರು ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ತಿಲ್ಲ ಅಂತ ಅನಿಸ್ತು. ಅದೇ ಥರ ನನಗೆ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿ ಇರೋರು ಏನು ಯೋಚನೆ ಮಾಡ್ತಿದ್ರು ಏನೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರ ಇಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ್ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಆ ಪ್ಲೇ ನಾನು ಏನೇ ಆ್ಯಕ್ಟ್ ಮಾಡಿದ್ರು ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಹಾಗೆ ಸಂಜಿತ್ ಲವ್ ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಜಿತ್. ನಾವು ರಂಗಶೇಖರ್ ಹತ್ರ ಬರ್ತಿರೋ ನಾಟಕ ನೋಡೋಕ್ಕೆ ಆವಾಗಿಂದಲೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಕೊಡುತ್ತೆ. ಆದರೆ ಸುದೀಪ್ ಅಣ್ಣ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿನ ಜೊತೆ ಸಿನಿಮಾ ಮಾಡಿ ತಲೆಗೆ ಅವಳಿದ್ದೀನಿ ಅವನು ಅಂದರೆ ಅಭಿಪ್ರಾಯ. ಬಟ್ ಚಂದ್ರು ಸರ್, ಚರಣ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ನಾನು ಮೋದಿಮಲ್ಲ ಸಾಧಾರಣ ಮೈಕಟ್ಟಿದ್ದರೂ ಬಿಗ್ ಫ್ಯಾನ್ ಸರ್. ಬಟ್ ಈ ಬ್ಯಾಂಗ್ಳೂರ್ ಪಕ್ಷದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ನಾವು ತೆಗಿರೋ ಸರ್. ಚಂದ್ರು ಅಣ್ಣ ನಾನು ಮ್ಯಾಕ್ಸ್ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅದರ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ, ಅವ್ರ ಕಲೆ ನಂಬ್ಕೊಂಡು ಆ ಥರದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ಶ್ರೀಮೂರ್ತಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆನೇ ಇರಲಿಲ್ಲ. ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋದು, ಅವ್ನು ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ. ನಮಗೂ ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರ. ಸಂಜೆ ನಿಮಗೂ ಅಷ್ಟೇ, ಲವ್ ಯು ಅಷ್ಟೇ. ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ. ಅವ್ರ ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದ್ದೀಯಾ, ಎಷ್ಟು ಏನು ಅಂತ. ತುಂಬ ಚೆನ್ನಾಗಿದೆ ಬಿಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಗುಡ್. ವಿವೇಕ್ ಸರ್ ಥ್ಯಾಂಕ್ ಯು ಒನ್ ಸೆಕೆಂಡ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬೋದು. ಅಂದರೆ ಖುಷಿನೇ ಅಲ್ವಾ. ನಾನು ಹೆಂಡತಿ ಹತ್ರ ಹೇಳ್ತಿದ್ದೇನೆ, ಅಂದರೆ ಮಾತಾಡ್ತಿದ್ದೀನಿ. ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು ಪಕ್ಕ ಹಿಟ್ಟಾಗುತ್ತೆ ಸಿನಿಮಾ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದ್ಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಭಾಳ ವರ್ಷಗಳ ನಂತರ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೈರೆಕ್ಟರ್ ವಿವೇಕ್ ಅವರಿಂದ. ಸರ್ ಒಂದು ಕತೆ ಇದೆ, ನಿಮ್ಮ ಹತ್ರ ಮಾತಾಡಬೇಕು. ನಾನೇನೋ ಒಂದೇನು ಕತೆ ಹೇಳ್ತಾರೆ ಅಂತ ಅಂದ್ಕೊಂಡೆ. ಬಟ್ ಬರೀ ಒಂದು 6 ಅವರ್ ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ ಕಾಫಿ ಶಾಪಲ್ಲಿ ಯಾವಾಗ ಎದ್ದು ಹೋಗ್ತಾರೋ ಅನ್ನೋ ಥರ ನೋಡ್ತಾ ಇದ್ರು ನಮ್ಮನ್ನು. ಬಟ್ ಅಷ್ಟು ಡೀಟೇಲ್ ಆಗಿ ಸೋ ಪ್ರಿಪೇರ್ಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಯುವರ್ ಕಿಡ್. ಅದರ ನಂತರ ನಾನು ಹೇಳಬೇಕು ಅಂತಿರೋದು, ನನ್ನ ಒಂದು 20-25 ವರ್ಷದ ಸ್ನೇಹಿತರು ಮಿಸ್ಟರ್ ಯೋಗಿ ಅವರು. ಸೊ ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ನಡೀತಾ ಇದೆ ಅಂತ ಆಮೇಲೆ ಗೊತ್ತಾಗಿದೆ ನನಗೆ. ಥ್ಯಾಂಕ್ ಯು ಯೋಗಿ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬಾಬಿ. ಆಮೇಲೆ ಗೊತ್ತಾಗಿದೆ ನನಗೆ ಈ ಕ್ಯಾರೆಕ್ಟರ್ಗೆ ಸಜೆಸ್ಟ್ ಮಾಡಿದ್ದೆ ಕ್ಯಾಪ್ಟನ್ ಅವರು ಅಂತ. ಸೊ ಎನಿವೇಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಸ್ ವೆಲ್. ಅದಾದಮೇಲೆ ನಮ್ಮ ಜರ್ನಿ ಕತೆ ಕೇಳಾಯಿತು, ಸಿನಿಮಾ ಪ್ರಾರಂಭ ಆಯಿತು. ಬಟ್ ನನಗೊಂದು ಭಾಳ ಬೇಜಾರಾಗಿದೆ ಅಂದರೆ ನಾಗಪ್ಪ ಅಂತ ಸಿಕ್ಬಿಟ್ರು. ಏನಿದು ನಾಗಪ್ಪ, ಫಸ್ಟ್ ಟೈಮ್ ಏನೋ ವಿಚಿತ್ರವಾಗಿದ್ದಾರೆ ಹೆಸರು ಅಂತ. ಬಟ್ ಆ ಕ್ಯಾರೆಕ್ಟರ್ಗೆ ತಕ್ಕ ಹೆಸರು ಇನ್ಫ್ಯಾಕ್ಟ್. ಸೊ ನಾಗಪ್ಪ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದೀರ. ಸಿನಿಮಾ ನೋಡಿರೋರಿಗೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಸುಮ್ಮನೆ ಫ್ಲ್ಯಾಶ್ ಬ್ಯಾಕ್ಗೆ ಹೋದರೆ ಒಂದು 5 years 6 years ಬ್ಯಾಕ್ ಸಂಜಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂದರೆ
ಹೋಗ್ತೀನಿ, ಯು ವಾಂಟ್ ಟು ಲರ್ನ್ ಸಮಥಿಂಗ್, US ಹೋದ್ರು. ಆವಾಗ ನೋಡಿದ್ದು ಲಾಸ್ಟ್. ಅದಾದ್ಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಿಗೆ ತಕ್ಕಂಥ ಒಂದು ಕ್ಯಾರೆಕ್ಟರ್. ಹೊರಗಡೆ ಹೇಗಿರೋ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಾಗ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಇವರು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೈ, ಇವನ್ ಯು ಆರ್ ಅಮೇಝಿಂಗ್ ಟ್ಯಾಲೆಂಟೆಡ್ ಇವರು. ಅದ್ರ ಜೊತೆಗೆ ಹಾಗೆಯೇ ಬಂದರೆ ನಂದು ಕಾಜಲ್ ಒಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ಅವರು ನಾನು ನೋಡಿಲ್ಲ, ಅವರು ಸಹ ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಡಿಯಲ್ಲಿ ಒಂದು ಸರಿ ಸಿಕ್ಕಿದೆ ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದಷ್ಟು ಸೀನ್ಸ್ ಜೊತೆಗೆ ಮಾಡಿದ್ವಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರ್. ಓಕೆ ಸರ್ ಓಕೆ ಅನ್ನೋ ಒಂದು ನಮ್ಮ ಪ್ರೊಡಕ್ಷನಲ್ಲಿ ಸರ್ ಅವಾಗ ಐ ಥಿಂಕ್ ಫಸ್ಟ್ ಸಿನಿಮಾನು ಸೆಕೆಂಡ್ ಸಿನಿಮಾ ಇರಬೇಕಲ್ಲ ಸರ್, ಮೂರನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗ್ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಶ್ಡ್ ಯಂಗ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮನ್ನು. ಅದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಫ್ಯಾಮಿಲಿಯವರ ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾದ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ನಮ್ಮ ಪ್ರಶಾಂತ್ ಸರ್ ಆ್ಯಂಡ್ ಮೇಡಮ್ ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೀಂಗ್ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಅದರಲ್ಲಿ ಒಂದು 20 ವರ್ಷದ ಹಳೆ ಸ್ನೇಹಿತರು ಮಿಸ್ಟರ್ ಮಂಜು ಅವರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರು, ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ಕೇಳಿ ಇವಾಗ ಒಂದು ಒಳ್ಳೆ ಕಲಾವಿದರಾಗಿದ್ದಾರೆ. ಥ್ಯಾಂಕ್ ಯು ಟು ಬಿ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಪುಷ್ ಮಾಡಿ. ಯಾಕಂದರೆ ಒಂದು ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಲಾವಿದರುಗಳು ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮ್ಯಾಂಗೋ ಪಚ್ಚ ಮಾಡಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತ್ ಸರ್. ಅಂದರೆ ರಂಗಭೂಮಿ ಕಲಾವಿದರಾಗಿ ಈ ಸಿನಿಮಾದಲ್ಲಿ ಈ ಪಚ್ಚನ ಗ್ಯಾಂಗ್ ಇದೆಯಲ್ಲ, ಸುಮಾರು ಜನ ಪಚ್ಚನ ಹುಡುಗರು ಎಲ್ಲರೂ ರಂಗಭೂಮಿ ಕಲಾವಿದರು. ಮೈಸೂರಲ್ಲಿ ರಂಗಭೂಮಿ ಕಲಾವಿದರು. ಅವ್ರ ಜೊತೆಗೂ ಪ್ರಶಾಂತ್ ಸರ್ ಹತ್ರನೂ ಭಾಳಷ್ಟು ಸೆಟ್ಟಲ್ಲಿ ಅವ್ರ ಪೇಷನ್ಸ್ ಇರ್ಬೋದು, ಅವ್ರ ಕಾನ್ಸಂಟ್ರೇಷನ್ ಮಾಡೋದು ಅದೆಲ್ಲವೂ ಸುಮಾರಷ್ಟು ಕಲಿತಿದ್ದೀನಿ ಸರ್. ಥ್ಯಾಂಕ್ ಯು. ಹಾಗೆ ಅರಳಿ ಮೇಡಮ್, ಸುಮಾರು ಸಿನಿಮಾ ಆಯಿತು ನಿಮ್ಮ ಜೊತೆ, ಥ್ಯಾಂಕ್ ಸಿಗಲ್ಲ. ಥ್ಯಾಂಕ್ ಯು ಸೊ ಮಚ್. ಅಮೇಝಿಂಗ್ ಮ್ಯೂಸಿಷಿಯನ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಚರಣ್ ರಾಜ್ ಸರ್, ನಿಮ್ಮ ಪ್ರೀತಿಯ ಸ್ವಾಗತ. ಹಾಗೆ ಮತ್ತೆ ಬನ್ನಿ ಸರ್. ಎಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಡೆಬ್ಯೂ ಸಿನಿಮಾ ಆಗಿ ಇಂತಹ ಬ್ಯೂಟಿಫುಲ್ ಟೀಮ್ ನಿಮ್ಮ ಜೊತೆ ಆಗಿದೆ. ಸೊ ನಿನ್ನೆಯಿಂದ ಜನ ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಹೌ ಹ್ಯಾಪಿ ಆರ್ ಯು ಸರ್? ಐ ಆಮ್ ವೆರಿ ವೆರಿ ಹ್ಯಾಪಿ. ಮೊದಲದಾಗಿ ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಮ್ಯಾಮ್ ನಮಸ್ತೆ. ಕಾರ್ತಿಕ್ ಹಾಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೈಸೂರವರು. ಮೊದಲಿಂದ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲ್ತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು, ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದು ಆ ಥರ ಅಲ್ಲ. ಸಿನಿಮಾ ಮಾಡ್ತಾ ಮಾಡ್ತಾ ನೋಡ್ತಾ ಕಲ್ತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ, ಅದು ರನ್ ಸಿನಿಮಾ ಅವರು ಮಾಡಿದ್ರು RGV ಅವ್ರ ಜೊತೆ. ಅದರಲ್ಲೊಂದು ಸೀನ್ ಇತ್ತು, ಅದನ್ನ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ ಹಿ ಡೈಡ್, ಹಿ ಕಮೆಂಟ್ಸ್ ಹಿ ಡೈಸ್ ಬೈ ಸೂಸೈಡ್. ಸೊ ಅದ್ರ ಬಗ್ಗೆ ಅವರು ಒಂದು ಮಾತಾಡಿದ್ರು CNN IPNನಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ
ನನಗೆ ತುಂಬ ಇಷ್ಟ ಆಗುವ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲಿತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದಲೇ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಕಷ್ಟ. ಅಂದರೆ ಇದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾಡ್ ಡ್ರೀಮ್ಡ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬರಲ್ಲ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ ಒಂದು ಜಾಗದಲ್ಲಿ ನಾನಿದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿರೋ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವರು ಹೇಳಿದ್ದು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು. 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕೆಂದರೆ ವಿಜುವಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಥಿಯೇಟರ್ ಬೆಲ್ ಬಾಟಮ್ ಹೇರ್ ಸ್ಟೈಲ್ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಸ್ವಲ್ಪ ಫೋನ್ಗಳು ವ್ಯತ್ಯಾಸಗಳಿವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ಜಿ ರಾಜ್ ಅವರು. ಅವರು 2002, 2003, 2004, 2005 ಸ್ಟೈಲ್ಗಳನ್ನ, ಆ ಫುಲಾಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್, ಕಲರ್ಸ್, ಟೆಕ್ಸ್ಚರ್ಸ್ ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ರು, ಸೆಟಲ್ ನಮ್ಮ ಜೊತೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಮ್ಯಾಂಗೋ ಪಚ್ಚಗೆ ಆನ್ ಬೋರ್ಡ್ ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕಥೆ ಹೇಳೋದಕ್ಕೆ. ಕಥೆ ಹೇಳಿದ ತಕ್ಷಣ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಏನಪ್ಪ ಅಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಕೊಂಡವರು ಅಂತ. ಆ್ಯಂಡ್ ದೆನ್ ಸರ್ಗೆ ಕಥೆ ಹೇಳಿದ್ವಿ, ಮೇಡಮ್ ಕಥೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಅದಾದ್ಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೈಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ನಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ ಜೊತೆ ಸರಿ ಹೋಗ್ಬೋದಿದ್ವಿ ಸರ್ ಜೊತೆ ಮಾತಾಡೋದಕ್ಕೆ. ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನು ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರಾದ್ಮೇಲೆ ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕಿಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕಿಟ್ಟಿದ್ರೆ ನಾನು ತುಂಬ ಯಶವಂತ್ ಸಿದ್ಧಾರ್ಥ ಫ್ಯಾನು. ಯಶವಂತ್ ಸಿದ್ಧಾರ್ಥದ್ದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ರಿವ್ಯೂ ಟು ದ್ಯಾಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೇಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಅಂಡ್ ಪರ್ಫಾರ್ಮ್ ಆ್ಯಂಡ್ ಶಿ ಡಬ್ ಫಾರ್ ಹರ್ಸೆಲ್ಫ್. ತುಂಬ ಖುಷಿಯಾಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಬೆಳೆದಿದ್ದೀವಿ ರಂಗಾಯಣದಲ್ಲಿ. ಸರ್ ನೀವು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18 ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರ್ತಿದ್ದು ಅವರೇ ನನಗೆ. ಫಸ್ಟ್ ಇಮೇಲ್ ಬರ್ತದೆ 2017ನಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ, ತುಂಬ ಕಷ್ಟ ಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ಹೋಲ್ಡ್ ಯು ಹ್ಯಾವ್, ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಗೋ ಅ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದಲೂ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜುನವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕಡಿಮೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ ಕೊಟ್ಟಿದ್ದಾರೆ. ಹಸಿರು ಕಲರ್ ಟಿ ಶರ್ಟೇ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ದಾರೆ. ನಮಗೆಲ್ಲ ಬೇರೆ ಬಟ್ಟೆ ಹೇಳಿ ಸಂಚಿತ ದೋಸ್ತು ಬೇರೆ ಗಿರಿ
ಕಾಜಲ್ ಇಸ್ ಆಲ್ಸೋ ವೆರಿ ಗ್ರೇಟ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ ಸುಜಿತ್ ಶ್ರೀಧರ್ ಆ್ಯಂಡ್ ಹಿಸ್ ಟೀಮ್ ಇನ್ ಚೆನ್ನೈ ಆ್ಯಂಡ್ ಹಿಸ್ ಟೀಮ್ ಇನ್ ಬ್ಯಾಂಗ್ಳೂರ್, his audio engineers, everybody, they worked really hard to make the film sound the way it is sounding in the theaters. And at last, I want to thank the people of Karnataka, the people who are watching the film. And I request you all to wrap the film up and please go and watch the film in the theaters. And ma'am, thank you so much once again. Sir, thank you so much once again. Karthik ಅವರು ಮತ್ತು ಯೋಗಿ ಅವರು, thank you so much once again. ಆ್ಯಂಡ್ ನಾನು ಇನ್ನೊಂದು ಹೆಸರು ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಸರ್. ನಿಮ್ಮಿಂದ ಮತ್ತಷ್ಟು ಅವ್ರು ತಗೊಳ್ಳಲ್ಲ ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಗಲಿ. ಎಲ್ಲರೂ ಹೇಳುವ ಹಾಗೆ ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ ನಿಮ್ಮ ಮ್ಯೂಸಿಕ್ಗೆ. ಇದೀಗ ಹಸಿರಾಗಿ ಕಾಣಿಸ್ತಾವಳೆ ಹೂವು ಮುಟ್ಕೊಂಡು ಸಿನಿಮಾ ರಿಲೀಸ್ಗೂ ಮೊದಲು ನಾವು ಅನ್ಕೋತಿದ್ವು ಯಾರೋ ಬ್ಯೂಟಿಫುಲ್ ಹುಡುಗಿ ನಾವು ಹೊಗಳ್ತಾ ಇದ್ದೀರಾ ನೀವು ಅಂತೇಳಿ. ಬಟ್ ಅದನ್ನು ಬೇರೆ ವರ್ಷನಲ್ಲಿ ಸಿನಿಮಾದಲ್ಲಿ ನೀಡಿರೋ ರೀತಿಗೆ ರಿಯಲಿ ಹ್ಯಾಟ್ಸ್ ಆಫ್. ಹಸಿರು ಕಲರ್ ಬೇರೆ ಹಾಕೊಂಡು ಬಂದಿದ್ದೀರಾ. ಈಗ ನಮ್ಮ ಮ್ಯಾಂಗೋ ಪಚ್ಚದ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಆಡಿಯನ್ಸ್ ಕಡೆಯಿಂದ ಬರ್ತಾ ಇರುವಂಥ ರೆಸ್ಪಾನ್ಸ್ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ತೆ ಸರ್. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸುಪ್ರಿಯಾನಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೊಸೆಸರ್ ನನಗೆ ತುಂಬ ಕಲಿಯಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನಿನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೇನೆ ಅಂದರೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ once again sir. ದಯವಿಟ್ಟು ಜೋರಾದ ಚಪ್ಪಾಳೆ ಡೈರೆಕ್ಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. Yes, ma'am. Heartily welcome our previous Swamita. Please come in. Please come. Yes. ಮೊದಲನೇದಾಗಿ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್, ಪ್ರೀತಿಯ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ KRG ಜೊತೆಗೆ ನಮ್ಮ ಸುಪ್ರಿಯಾನ್ವಿ ಮೂಲಕ ಮ್ಯಾಂಗೋ ಪಚ್ಚ ನಮ್ಮ ಕನ್ನಡ ಥಿಯೇಟರ್ಗೆ ಜನರು ಮತ್ತೆ ಬರೋ ರೀತಿಯಲ್ಲಿ ಈ ಸಿನಿಮಾ ಖಂಡಿತವಾಗಿ ಮಾಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಮ್ಯಾಂಗೋ ಪಚ್ಚ ಜರ್ನಿಯಲ್ಲಿ ನೀವು ಮಗ ಅಂದರೆ ಅಷ್ಟು ಪ್ರೀತಿಯಿಂದ ಕರೀತೀರಾ, ನಮ್ಮ ಸಂಜೀವ್ ಅವರನ್ನ ಅಷ್ಟು ಪ್ರೀತಿಯನ್ನು ಕೊಡ್ತೀರಾ. ಅವರ ಅಭಿನಯ ನೋಡಿ ನಮಗೆ ಅಷ್ಟು ಖುಷಿಯಾಗಿದೆ, ನಿಮಗೆ ಎಷ್ಟು ಖುಷಿಯಾಗಿದೆ. ಅದರ ಜೊತೆಗೆ ಇಡೀ ಟೀಮ್ ಬಗ್ಗೆ ರಿಲೀಸ್ ಆದ ನಂತರ ನಿಮಗೆ ಬರ್ತಾ ಇರುವಂಥ ರೆಸ್ಪಾನ್ಸ್ಗಳ ಬಗ್ಗೆ ದಯವಿಟ್ಟು ಮಾತನಾಡಿ. ಧನ್ಯವಾದಗಳು ಎಲ್ಲರೂ ಬಂದಿರೋದಕ್ಕೆ. ನನ್ನ ಮುಖ ನೋಡಿ ಬೋರ್ ಆಗಿರಬೇಕು, ಇಷ್ಟ ಬರೀ ನಾವು 3 ಜನ ಕೂತು ಇಷ್ಟೊಂದು ಮಾತಾಡಿದ್ದೀವಿ ಆಲ್ರೆಡಿ. ಇವತ್ತು ಸಿನಿಮಾ ನಮ್ಮ ಮ್ಯಾಂಗೋ ಪಚ್ಚ ಮಾತಾಡ್ತಾ ಇದೆ. ಪ್ರತಿಯೊಬ್ಬರು ಬಾಯಲ್ಲೂ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಅದು ನಮ್ಮ ಫಸ್ಟ್ ಗೆಲುವು. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ಇನ್ನು ಮುಂದೆ ಒಳ್ಳೆ ಪಿಕ್ಚರ್ಗಳನ್ನ ಈ ಥರ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಸಪೋರ್ಟ್, ಮಾಧ್ಯಮ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ. ಇನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೆರಿ
ಎಷ್ಟು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ. ಎಲ್ಲರೂ ಗೆಳೆಯರು, ತುಂಬ ಅನ್ಯೋನ್ಯವಾಗಿರ್ತಾರೆ, ತುಂಬ ಒಂದು ವೆರಿ ಬ್ಯೂಟಿಫುಲ್ ವೈಬ್ ಇನ್ ದ ಟೀಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಫಾರ್ ದ್ಯಾಟ್. I'm the biggest fan of Mr. Prashant Hiremat. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು said yes to us, and thank you Vivek for having him on our team. ಹರಿಣಿ ಅವರು ತುಂಬ ಮದನ್ ಮಾಡಿದ್ದೀರಾ. ತುಂಬ ಸಂಚಿತ್ ಅವ್ರ ತಾಯಿ ಥರನೇ ಇದ್ದೀರಾ, ತುಂಬ ತಾಯಿ ಥರ ಸಂಚಿತಿಗೆ. So many mothers for it. Anyway, I'm very happy. Thank you, ma'am. Thank you, Jay. Such a natural actor. Lovely. You look so sweet as his brother, and you've done a fabulous job. Wish you great success, Jay, in life. You're a lovely boy, lovely boy. Chandru sir, ತುಂಬ ಥ್ಯಾಂಕ್ಸ್. ನಾನೇನು ಹೇಳಿದ್ದೀನಿ, ನೀವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿ ಲುಕ್ ಅಪ್ ಟು ಯು ಸರ್. ಸುದೀಪ್ ಅವರು ನಿಮ್ಮ ದೊಡ್ಡ ಫ್ಯಾನ್, ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಅನ್ನೋದು ತುಂಬ ತುಂಬ ಖುಷಿಯಾಗಿ ನನಗೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕೆಲಸ ಅಷ್ಟು ಮಾತಾಡ್ತಾ ಇದೆ. ಸಂಚಿತ್ ಅಂತೂ ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಐ ಮೀನ್ ವೆರೆವರ್ ಹಿ ಸಪೋಸ್ ಟು ಲುಕ್ ಕ್ಯೂಟ್. ಬಟ್ ನೀವು ನೋಡಿದ್ದ ಅವನ್ನ ಫಸ್ಟ್ ಕ್ಯಾಮರಾದಲ್ಲಿ ಮಾಣಿಕ್ಯದಲ್ಲಿ ನೋಡಿ ನನಗೆ ಇವತ್ತಿಗೂ ನೆನಪಿದೆ. ಎಷ್ಟು ಹೇಳಿದ್ರಿ ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಚೆನ್ನಾಗಿದೆ ಅಂತ ಕ್ಯಾಮ್ರಾದಲ್ಲಿ. ಅದನ್ನು ನಾನು ತುಂಬ ನೆನೆಸ್ಕೋತೀನಿ. ಮಯೂರ್, ಥ್ಯಾಂಕ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. So natural, so beautiful. And ಎಷ್ಟು ಸರಿ ಹೇಳಿದ್ದೀನಿ ಸುದೀಪ್ ಅವರಿಗೆ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಬಿ ಸಚ್ ಅ ಲವ್ಲಿ ಆ್ಯಕ್ಟರ್. ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನು ತೆರೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. ಮಂಜು, ನೆನ್ನೆ ತನಕ ನಾನು ನಿಮ್ಮ ಇನ್ಸ್ಪಿರೇಷನ್ ಅಂದ್ರಿ, ಇವತ್ತು ಬಂದು ವಿವೇಕ್ ಅಂದ್ರಿ. ಮತ್ತೆ ಎಲ್ಲ ಗೊತ್ತಿದ್ದು ಸೈಲೆಂಟಾಗಿ ನಡೀತಾ ಇರ್ತಾರೆ ಹೀಗೆ. ಆ ಇನ್ಸ್ಪಿರೇಷನ್ ತಗೊಂಡು ಅನ್ಸ್ಲಿಕ್ಕೆ ಇದನ್ನು ಪಾತ್ರ ಮಾಡಿದ್ದೀನಿ ಅಂತ. ಅವರು ಅದೇ ಥರ ಬಟ್ಟೆ ಹಾಕ್ತಾರೆ. ಕಾಸ್ಟ್ಯೂಮ್ ಬಗ್ಗೆ ಹೇಳಿದ್ರು, ಬಟ್ ಅದು ಇನ್ಸ್ಪಿರೇಷನ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಶ್ರೀಧರ್ ಪಾತ್ರಕ್ಕೆ ನನ್ನ ಇನ್ಸ್ಪಿರೇಷನ್ ಅಂತ ಮಾಡಿದ್ದಕ್ಕೆ. ಅಂದರೆ ನನಗೆಲ್ಲ ಗೊತ್ತಿದ್ದು ನಾನು ಸೈಲೆಂಟಾಗಿ ನಡೀತಾ ಇರ್ತೀನಿ ಅಲ್ಲಿ ಇಲ್ಲಿ. ಅದನ್ನು ನೋಡಿ ನಿಮ್ಮ ಥರ ಮಾಡಿದ್ದೀನಿ ಅಕ್ಕ ಅಂತ ಹೇಳಿದಾರ ನೆನ್ನೆ. ಅದಕ್ಕೆ ಕಾಸ್ಟ್ಯೂಮ್ ಬಗ್ಗೆ ಭಾಳ ಚೆನ್ನಾಗಿ ಮಾಡಿದ್ದೀರ. ತುಂಬ ತುಂಬ ಥ್ಯಾಂಕ್ಸ್. ಅವರು ಒಂದೇ ಮಾತು ಹೇಳಿದ್ರು, ಅಕ್ಕ ನಿಮ್ಮ ಪ್ರೊಡಕ್ಷನ್ ಅಂದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ, ನಾನು ಅಲ್ಲಿ ಇರಬೇಕಷ್ಟೇ ನನಗೆ ಅಂತ. ತುಂಬ ಥ್ಯಾಂಕ್ಸ್ ಮಂಜು. ಚರಣ್ ಸರ್, ಯು ಆರ್ ಕ್ರಿಯೇಟೆಡ್ ಮ್ಯಾಜಿಕ್. ಯು ಆರ್ ಅ ಮ್ಯಾಜಿಷಿಯನ್, ಯು ಆರ್ ಫ್ಯಾಬ್ಯುಲಸ್. ಆ್ಯಂಡ್ ಪ್ರತಿಯೊಂದು ಫಿಲ್ಮಲ್ಲೂ ಎಷ್ಟು ಡಿಫ್ರೆಂಟ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಸಚ್ ಅ ವೆರೈಟಿ ಆಫ್ ಸಾಂಗ್ಸ್ ಇನ್ ಆರ್ ಫಿಲ್ಮ್, ಫ್ರಮ್ ಫೋಕ್ ಟು ರ್ಯಾಪ್. You've created really, like I said, it's all magical. So thank you for scoring such lovely, lovely scores, and your BGM is top notch. Of course, Vivek, thank you for bringing it all together. You've been a great support to the team, a good guide, and I always say that you, I admire your Zen mode. ಯಾವಾಗಲೂ ಕಾಮಾಗಿರ್ತೀರಾ, ಅದು ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಿಮಗೆ. ಇನ್ನೂ ಬರೀತಾ ಇರಿ, ಇನ್ನೂ ಹೆಚ್ಚಿಗೆ ಫಿಲ್ಮ್ಸ್ ಮಾಡಿ. ತುಂಬ ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಂಚಿತ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಾತಾಡಾಗಿದೆ. ಇನ್ನೂ ಮಾತಾಡ್ತಾ ಇಮೋಷ್ನಲ್ ಆಗ್ತೀನಿ. ನಮ್ಮ ಮಗ ಇವತ್ತಿಗೆ ಒಂದು ಒಳ್ಳೆ ಪದಾರ್ಪಣೆ ಮಾಡಿದ್ದಾನೆ ಟು ದ ಇಂಡಸ್ಟ್ರಿ. ಅದು ಹೆಚ್ಚಿಗೆ ಖುಷಿ ಕೊಡುತ್ತೆ. ಇನ್ನು ಮುಂದೆ ಸುದೀಪ್ ಅವ್ರು ಹೇಳ್ದಂಗೆ ನಮ್ಮ ಮಗ ಇನ್ನು ಮುಂದೆ ನಿಮ್ಮ ಮಗ. ಸೊ ಹಾರೈಸಿ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅವನಿಗೆ ಅಂತ ನಾನು ಕೇಳ್ಕೊತೀನಿ. Yes, publicly today that it was fabulous. Did not feel like your first film, Sanjeev, and I'm so proud of you. So proud of you. The beauty of the movie, Mama Kajal. She has a very simple girl's role. Very easily she has slipped into it. She's done a fantastic job. Maybe next time we'll get you to dance some more. Dance in Leela. She's a fabulous dancer. I've seen her reels.
you, Kajal. You've done great justice as Suji. Simple next door girl, and both of you complement each other very well. I won't, of course, leave the stage without saying my biggest thanks and my most sincere thanks to Sudeep. ಇವತ್ತು ಫಿಲಮ್ ಈ ರೀತಿ ಮೂಡಿ ಬಂದಿದೆ ಅಂದರೆ ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರ. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಆಲ್ ದ ಲವ್ and everything. You've done everything for this film. And for Miss Sari, and you got me a Supriyanti Sari. Thank you people. Thank you so much. You also it's beautiful, super. So it's inspired from my Supriyanti production logo. Wow. Mane Devaru. Wow, very nice. Very nice. Yes, ma'am. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕರೆಕ್ಟ್ ಈವೆಂಟಿಗೆ ಕರೆಕ್ಟ್ ಸೀರೆ ಉಟ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ರೀತಿಯಾದಂತಹ ಸಿನಿಮಾಗಳು ನಮ್ಮ ಸುಪ್ರಿವ್ಯಾನಿಟಿ ಮೂಲಕ ಮತ್ತಷ್ಟು ಬರಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಕಂಟಿನ್ಯೂ ದಿಸ್ ಜರ್ನಿ. ಥ್ಯಾಂಕ್ ಯು. ಕಳಿಸ್ಬೇಕು ಕೂಡ. ಸೂಜಿಗೂ ತುಂಬ ಪ್ರೀತಿ ಸಿಗ್ತಾ ಇದೆ. ಮಂಜು ಅವ್ರು ಹೇಳಿದ ಹಾಗೆ ಟೆನ್ಷನ್ ಸೂಜಿ ಸೂಜಿ ಆಯ್ತು ಸೂಜಿ ನಾನು ರಾವ ಫೀಲರ್ ಈಗ ನಮ್ಮ ಸಿನಿಮಾದಲ್ಲಿ ಒಂದು ವೇಳೆ ಈ ರೀತಿಯಾದಂಥ ವೆರಿ ಪ್ಯಾಷನೇಟ್ ಲೀಡಿಂಗ್ ಪ್ರೊಡ್ಯೂಸರ್ ಇದ್ದಾಗ ಇದಕ್ಕೆ ಹೆಣ್ಮಕ್ಳಿಗೆ ಅದೊಂದು ಗ್ರೇಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು? ಪ್ಲೀಸ್ ಶೇರ್ ಯುವರ್ ಜರ್ನಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯಾ ಮ್ಯಾಮ್ ಹ್ಯಾಸ್ ಆಲ್ವೇಸ್ ಬಿನ್ ವೆರಿ ಕೈಂಡ್ ಟು ಮೀ. ವೆರಿ ಅಂದರೆ ನಾನೊಂದು ಇನ್ಸಿಡೆಂಟ್ ಹೇಳಬೇಕು. ನಾವು ಫಸ್ಟ್ ಟೈಮ್ ನಾನು ಸ್ಕ್ರೀನಿಂಗ್ ನೋಡುವಾಗ ಸೊ ಯಾರಿಗೂ ಆಬ್ವಿಯಸ್ಲಿ ನಾನು ಕಳಿಸಿಲ್ಲ, ಬಟ್ ನನ್ನ ಸೀನ್ ಬಂದಾಗ ನಾನು ನನ್ನ ಪಕ್ಕದಲ್ಲೇ ಕೂತಿದ್ದು ಆ್ಯಂಡ್ ಶಿ ಸ್ಟಾರ್ಟೆಡ್ ವೋಟಿಂಗ್ ಫಾರ್ ಐ ಥಿಂಕ್ ದಟ್ ಇಸ್ ದ ಸ್ವೀಟೆಸ್ಟ್ ಥಿಂಗ್ ಎನಿವನ್ ಹ್ಯಾಸ್ ಎವರ್ ಡನ್ ಫಾರ್ ಮೀ. ಆ್ಯಂಡ್ ಈವನ್ ಅವ್ರು ಸೆಟಲ್ ಬರುವಾಗಲಿ ಆರ್ whenever we meet, she has been extremely kind and extremely sweet, and your energy is really great, ma'am. Thank you so much for making me part of this film. ಹಾಗೆ ಕಾರ್ತಿಕ್ ಸರ್, ಯೋಗಿ ಸರ್ ತುಂಬ ವರ್ಷದಿಂದ ಕೆ ಆರ್ ಜಿ ಪ್ರೊಡಕ್ಷನಿಂದ ಬರೋ ಸಿನಿಮಾಸೆಲ್ಲ ನೋಡುವಾಗ ಅನಿಸ್ತಾ ಇತ್ತು ಐ ಶುಡ್ ಆಲ್ಸೋ ಬಿ ಪಾರ್ಟ್ ಆಫ್ ಸಚ್ ಪ್ರೊಡಕ್ಷನ್ ಅಲ್ಲ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಸುದೀಪ್ ಸರ್, ವೇರ್ ಡು ಐ ವಿಲ್ ಬಿಗಿನ್? Superstar like you to recommend my name to the team, andre you have no idea how big of a deal it is for me. ಅದು ಯೋಚನೆ ಕೂಡ ಬಂದಿಲ್ಲ ಈ ಥರನೂ ಆಗ್ಬೋದು ಅಂತ. ಬಟ್ ಪೆಪ್ಪೆ ನೋಡಿ ಯು ಹ್ಯಾವ್ ರೆಕಮೆಂಡೆಡ್ ಮೈ ನೇಮ್ ಟು ವಿವೇಕ ಸರ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ವಿವೇಕ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಸುಜೀತ್. ಆಸ್ ಐ ಟೋಲ್ಡ್, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಟೆನ್ಸ್, ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಐ ಗಾಟ್ ಟು ಲಿವ್ ಇಟ್ ಆನ್ ಸೆಟ್. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿವೇಕ ಸರ್ ಯಾವಾಗಲೂ ಅವ್ರ ಆರ್ಟಿಸ್ಟ್ ಜೊತೆ ಹೆಂಗೆ ಮಾತಾಡ್ತಾರೆ ಅಂದರೆ he makes you feel like you're the best actor in the entire world. So it subconsciously gives you some sort of confidence, and thank you so much for that, sir. Hage Charan sir, now first day first show noduvaga I could not sit quietly on my seat because I was continuously like the music BGM is so good, and thank you for giving me a rating here. Thank you so much. ಚಂದ್ರು ಸರ್, ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರ ನಮ್ಮನ್ನ. ಹಾಗೆ ತುಂಬ ಕಾಮ್ ಆಗಿದ್ರಿ ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಒಬ್ರಿಗಿಂತ ಒಬ್ಬರು ವಂಡರ್ಫುಲ್ ಸೆಟ್ ಆಫ್ ಆರ್ಟಿಸ್ಟ್. ಪ್ರಶಾಂತ್ ಸರ್, ನಾವು ನೆನ್ನೆ ಫ್ಯಾಮಿಲಿ ಜೊತೆ ನೋಡೋಕೆ ಹೋದ್ವಿ ಸಿನಿಮಾ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಎಲ್ಲರೂ ಕೇಳ್ತಿದ್ರು ಅವ್ರು ಯಾರು ಅವ್ರನ್ನ ನೋಡಿದ್ರೆ ಅಷ್ಟು ಕೋಪ ಬರುತ್ತಂತ. ಸೊ ಐ ಥಿಂಕ್ ಯು ಹ್ಯಾವ್ ಡನ್ ಲೈಕ್ ಸಚ್ ಗುಡ್ ಜಸ್ಟಿಸ್ ಟು ದ ರೋಲ್. ಹಾಗೆ ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಇದ್ದಿಲ್ಲ. ಸೊ ಇಟ್ಸ್ ಸಚ್ ಅ ಕಾಂಟ್ರಾಸ್ಟ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ಹಾಗೆ ಮ್ಯಾಮ್ ಜೊತೆ ಐ ಥಿಂಕ್ ಸೆಕೆಂಡ್ ಫಿಲ್ಮ್ ನಾವು ಮಾಡ್ತಿದ್ದೀವಿ ಆ್ಯಂಡ್ ಇಟ್ಸ್ ಆಲ್ವೇಸ್ ವೆರಿ ವಂಡರ್ಫುಲ್ ಟು ವರ್ಕ್ ವಿತ್ ಯು ಮ್ಯಾಮ್. ಶಿ ಈಸ್ ಆಲ್ಸೋ ಅಮೇಝಿಂಗ್ ಡ್ಯಾನ್ಸರ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ತುಂಬ ಖುಷಿ ಇದೆ.
ಜೈ ಹ್ಯಾಸ್ ನಾನು ಶೂಟ್ ಮಾಡುವಾಗಲೇ ನಂಗೆ ಗೊತ್ತಿತ್ತು ಜೈ ವಿಲ್ ಬಿ ಸರ್ಪ್ರೈಸ್ ಇನ್ ದ ಫಿಲ್ಮ್ ಅಂತ ಬಿಕಾಸ್ ಅವ್ರು ಆ್ಯಂಡ್ ಅಗೇನ್ ಎವ್ರಿ ಒನ್ ಇಸ್ ಟಾಕಿಂಗ್ ಅಬೌಟ್ ಯು ಡೆಫಿನೆಟ್ಲಿ ಯು ಡಿಸರ್ವ್ ಆಲ್ ದ ಪ್ಲೇಸ್ ಸಂಚಿತ್ ಅವರೇ ಇಟ್ಸ್ ಬೀನ್ ಅಮೇಸಿಂಗ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಇಷ್ಟು ಜನ ಇವಾಗ ಏನು ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯು ಡೆಫಿನೆಟ್ಲಿ ಡಿಸರ್ವ್ ಎವ್ರಿ ಬಿಟ್ ಆಫ್ ಇಟ್ ಆ್ಯಂಡ್ ಮೋರ್ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಮಯೂರ್ ಸರ್ ಮಾಡ್ತಿದ್ದೀವಿ ಆ್ಯಂಡ್ ಈ ಸಿನಿಮಾಲಿ ವಿ ಹ್ಯಾವ್ ಸೀನ್ಸ್ ಟುಗೆದರ್ ಸೊ ನಿಮ್ಮ ಇಂಟೆನ್ಸಿಟಿ ನಿಮ್ಮ ಕಣ್ಣಲ್ಲಿ ತೋರಿಸಿರೋ ರೀತಿ ಇಟ್ಸ್ ರಿಯಲಿ ಅಮೇಜಿಂಗ್ ಇಟ್ಸ್ ಬಿನ್ ರಿಯಲಿ ವರ್ಕಿಂಗ್ ವಿತ್ ಯು ಹಾಗೆ ಮಂಜು ಸರ್ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಬಟ್ ಸೋ ಮಚ್ ಫನ್ ಇಟ್ಸ್ ಟೂ ಮಚ್ ಫನ್ ಟು ವರ್ಕ್ ವಿತ್ ಯು ಆ್ಯಂಡ್ ಐ ಥಿಂಕ್ everyone I guess thank you so much everyone ಸಿನಿಮಾ ಥಿಯೇಟರಲ್ಲಿ ಕರ್ಕೊಂಡು ಹೋಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು Thank you so much, Suji. Last night mentioned there are a lot of small characters ಮಾಡಿರೋದು ಅದು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿದ್ದಾರೆ. ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇದೆ. ಹಂಸ ಅವರಾಗಲಿ, ಆಹಾನ್ ಸೆಲ್ಮೇಟ್, ಆಮೇಲೆ ನಮ್ಮ ಪತ್ರಕರ್ತರು ಈ ಇಂಟ್ರೊಡ್ಯೂಸಸ್ ದ ಫಿಲ್ಮ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ರವಿ ವರ್ಮ ಅವರು action choreography, Arjun and Ravi Verma sir. Ravi Verma sir has really been kind. ಕರೆಕ್ಟಾಗೆಲ್ಲ ಎಲ್ಲ ಬಿಟ್ಟು ಓಡಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. Thank you so much, Manoj. Thank you so much. ಇದೀಗ ತಮ್ಮ ಮೊದಲ ಸಿನಿಮಾದಲ್ಲೇ ಎಷ್ಟೋ ಸಿನಿಮಾಗಳಲ್ಲಿ ನಟಿಸಿ ಪಳಗಿರೋ ರೀತಿಯಲ್ಲಿ ನಡೆಸಿರುವಂತಹ ಕನ್ನಡ ಚಿತ್ರರಂಗಕ್ಕೆ ನೆನ್ನೆಯಿಂದ ಸಿಕ್ಕಿರುವಂತಹ ಒಂದು ಅಮೋಘ ಪ್ರತಿಭೆ, ಆ ಲುಕ್ಕು, ಮ್ಯಾನರಿಸಮ್, ಸ್ಟೈಲ್, ವಾಯ್ಸ್, ಡೈಲಾಗ್ ಡೆಲಿವರಿ ಪ್ರತಿಯೊಂದರಲ್ಲೂ ಕೂಡ ಜನರ ಮನಸ್ಸನ್ನ ಗೆಲ್ತಾ ಇರುವಂತಹ ನಮ್ಮ ಸಿನಿಮಾದ ನಾಯಕ ನಟ ದಯವಿಟ್ಟು ಜೋರಾದ ಚೌಪಾಡಿ ಸ್ವಾಗತಿಸಿ ಮ್ಯಾಂಗೋ ಪಚ್ಚ ಅಲಿಯಾಸ್ ಮ್ಯಾಂಗೋ ಪಚ್ಚ ಅವರಿಗೆ ಹಾರ್ಲಿ ವೆಲ್ಕಮ್. ಸಂಚಿತ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಮೊದಲನಾಗಿ ನಮ್ಮ ಮ್ಯಾಂಗೋ ಪಚ್ಚ ಮೂಲಕ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಜನರು ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಬಗ್ಗೆ, ನಿಮ್ಮ ಲುಕ್ ಬಗ್ಗೆ, ಸ್ಟೈಲ್ ಬಗ್ಗೆ, ಮ್ಯಾನರ್ಸ್ ಬಗ್ಗೆ ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ. ಜವಾಬ್ದಾರಿ ಹೆಚ್ಚಾಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ಏನು ಓಡ್ತಾ ಇದೆ ಮನಸ್ಸಿನಲ್ಲಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲರೂ ಮಾಧ್ಯಮಗಳಿಗೆ ನಮಗೆ ನಿನ್ನೆಯಿಂದ ನಮಗೆ ಸಿಗ್ತಾರೋ ಪ್ರತಿಕೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ತಾರೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನನಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅಂತ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ ಬಟ್ you are taking our cinema to the entire Kannada audience, so thank you all for that. ನನಗೇನು ಡೈಜೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾ ಬರ್ತಾರೋ ಸಪೋರ್ಟ್ ಆಗಿರ್ಬೋದು, ಆ್ಯಂಡ್ ಇಟ್ ಇಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡೋದಕ್ಕೂ ಅಷ್ಟೊಂದು ಒಂದು ಅರ್ಥ ಸಿಗ್ತದೆ ಇವತ್ತು. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ದ ಕನ್ನಡ ಪೀಪಲ್ ಅಂಡ್ ದ ಆಡಿಯನ್ಸ್ ಮೋರ್ ದನ್ ದಿಸ್ for all the support and everything. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟು ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪ್ರಿಯಾಗಿ ತುಂಬಾ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗೂ, ನಾವು ಹೇಳಿರೋ ಕತೆಗೆ ಅದು ತಕ್ಕನಾಗಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀವಿ ಎಲ್ಲರಿಗೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್. ಮೇನ್ಲಿ ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ. It is a very big honor ನನ್ನ ಡೆಬ್ಯೂ ಸಿನಿಮಾಗೆ ಏನು ನಮಗೆ ಮ್ಯೂಸಿಕ್ ಕೊಟ್ಟಿರೋದು. ನನಗೆ ಇಟ್ ಇಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್, ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿಯೊಂದು ಹಾಡನ್ನು, ಪ್ರತಿಯೊಂದು ಇದಕ್ಕೂ. ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ನನಗೆ ಆಸ್ ಅ ಮೇಕರ್, ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅನ್ ಆ್ಯಕ್ಟರ್. ಇಟ್ ಇಸ್ ಅ ವೆರಿ ಬಿಗ್ ಪ್ರಿವಿಲೇಜ್ ಟು ಬಿ ಇನ್ ಯುವರ್ ಸ್ಟುಡಿಯೋ ವಿತ್ ಯು. ಚಂದ್ರು ಸರ್, ಮಾಡಿಕೆಯಿಂದ ಶುರುವಾಗಿರೋದು ನಮ್ಮದು. ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾಗೆ ನೀವು ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರೋದು ಐ ಆಮ್ ಲುಕಿಂಗ್ ಗುಡ್, ವಾಟ್ ಎವರ್ ಇಟ್ ಇಸ್.
ಎಸ್ ಅಫ್ಕೋರ್ಸ್ ಆ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮ ಆಗಿರ್ಬೋದು, ರಿಯಲ್ ಸತೀಶ್ ಅವ್ರು ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಮಾಸ್ಟರ್. ನಾನು ಪ್ರಾಕ್ಟೀಸ್ ಇಲ್ಲದೆ ಬಂದು ಅಲ್ಲಿ ಮಾಡಿದ್ದೀನಿ, ಮಾಡಿಸಿದ್ದೀರ ನನ್ನ ಕೈಯಲ್ಲಿ. ಆ್ಯಂಡ್ ಇವತ್ತು ನನಗೆ ಏನೇ ಅಪ್ರಿಸಿಯೇಷನ್ ಸಿಗ್ತಾದ್ರು ಅದಕ್ಕೆ ಐ ಓ ಇಟ್ ಆಲ್ ಟು ಯೋರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯೋರ್ ವರ್ಕ್. ಸೊ ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಕಾಸ್ಟಿಂಗ್ ಪ್ರಶಾಂತ್ ಸರ್, ಮೈ ಫಸ್ಟ್ ಡೇ ಸ್ಟಾರ್ಟ್ ಆಗಿದೆ ನಿಮ್ಮ ಜೊತೆ. ಆ ಸಪೋರ್ಟಿಗೆ ಯು ವೆರಿ ವೆರಿ ಕೈಂಡ್ ಟು ಮಿ ಸರ್, ವೆರಿ ವೆರಿ ಕೈಂಡ್ ಟು ಮಿ. ಸೊ ಥ್ಯಾಂಕ್ ಯು. ಹಳ್ಳಿ ಮ್ಯಾಮ್, ವಿ ಗೋ ಅ ಲಾಂಗ್ ವೇ. ಐ ಥಿಂಕ್ 10 ವರ್ಷ ಆಯಿತು ನಿಮ್ಮ ಜೊತೆ ಒಂದು ಫಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದಾಗ. ಆ್ಯಂಡ್ ಆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದೆ ಇವತ್ತು. ನನ್ನ ಡೆಬ್ಯೂ ಸಿನಿಮಾಗೆ ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಂಡರ್ಫುಲ್, ಯು ಆರ್ ವೆರಿ ಕೈಂಡ್ ಪರ್ಸನ್ ಮ್ಯಾಮ್. ಆ್ಯಂಡ್ ಐ ಬಿಲೀವ್ ಇನ್ ಎನರ್ಜಿ ಟು, ಆ್ಯಂಡ್ ನಿಮ್ಮಿಂದ ಬರೋ ಎನರ್ಜಿ ಇಸ್ ವೆರಿ ವೆರಿ ಓವರ್ವೆಲ್ಮಿಂಗ್, ವೆರಿ ಸ್ವೀಟ್ ಆ್ಯಂಡ್ ವಾರ್ಮ್. ಥ್ಯಾಂಕ್ ಯು. ಆ್ಯಂಡ್ ಜೈ, there is no Pacha without Shama. ನಿಜವಾಗ್ಲೂ I really want to tell you that one of my most favorite scenes ಆಗಿರ್ಬೋದು ಸಿನಿಮಾದಲ್ಲಿ, and I've shared that screen space with you, so thank you for all of that. Mayur sir, one of the most senior people on our set. age also the experience ಅದು ಎಕ್ಸ್ಪ್ರೆಷನ್ ಎಕ್ಸ್ಚೇಂಜ್ ಆಗೋದು ನಡೆಸ್ತಿರೋದು. I'm only talking experience wise sir, and ತುಂಬಾ ಕಲ್ತಿದ್ದೀನಿ ನಿಮ್ಮಿಂದ. ಕ್ಯಾಮ್ರಾ ನನ್ನ ಮೇಲೆ ಇದ್ರು ನೀವು ಇನ್ನೂ ಎಕ್ಸ್ಪ್ರೆಷನ್ ಕೊಡ್ಕೊಂಡು ಹೋಗ್ತಾರೆ, ಅಂದರೆ ತುಂಬ ದೊಡ್ಡ ಸಪೋರ್ಟ್ ನನಗೆ ಸರ್. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್ ಆಸ್ ಎ ಡೆಬ್ಯೂ ಆ್ಯಕ್ಟರ್. ಆ್ಯಂಡ್ ಕಾಜಲ್, ಮೈ ಫಸ್ಟ್ co-star, ಮೈ ಫಸ್ಟ್ ಹೀರೋಯಿನ್, ಥ್ಯಾಂಕ್ ಯು. ಯು ಆರ್ ವೆರಿ ಸ್ವೀಟ್ ಪರ್ಸನ್ ಆ್ಯಂಡ್ ವೆರಿ ನೈಸ್. ಪ್ರತಿಯೊಂದು ಐ ಥಿಂಕ್ ನೀವು ಎಡಿಟಿಂಗ್ ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. Very, very long way and very bright future ahead of you, and I mean it from the bottom of my heart. ಮಂಜಣ್ಣ, ನಮ್ಮದು ನೀವು ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-15 ವರ್ಷ ಆಗಿತ್ತು ಈಗ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟ್ ಸೆಟ್ಟಲ್ಲಿ ನೀವೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮಂಜಣ್ಣ. ನಿಮಗೆ ಗೊತ್ತು, ನಿಮಗೆ ಸುಮಾರು ಸತಿ ಹೇಳಿದ್ದೀನಿ. ನನ್ನ ನಿಜವಾಗ್ಲೂ ಒಂದು ಅಣ್ಣ ರೀತಿಯಲ್ಲಿ ನೋಡ್ಕೊಂಡಿದ್ದೀರ ನನ್ನ. ಆ್ಯಂಡ್ ಅದನ್ನ I'll never be able to regret that. Vivek sir, I mean something from the bottom of my heart. Mango Pacha ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. And ಏನು ಹೇಳಬೇಕು ದೀಪಮ್ಮ, ನಾನು ಇವತ್ತು ಇಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ನನಗೆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದರೆ ಅದಕ್ಕೆ ದ್ಯಾಟ್ ಆ ಚಿಕ್ಕ ಹುಡುಗನಿಗೆ ಕನಸು ತಂದು ಅದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳೋದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ದೀಪಮ್ಮ. ಆ್ಯಂಡ್ ಯು ಆರ್ ಮೋರ್ ದೆನ್ ಅ ಫಾದರ್ ಟು ಮೀ, ಆ್ಯಂಡ್ ಐ ಕ್ಯಾನ್ ನೆವರ್ ಎವರ್ ರೀಪ್ಲೇಸ್ ದಟ್ ಇನ್ ಮೈ ಲೈಫ್. ಹೆಚ್ಚಾಗಿ ನನಗೆ ನೆನ್ನೆಯಿಂದ ಸಿಗ್ತಾ ಇರೋ ಪ್ರತಿಕ್ರಿಯೆ, ನನಗೆ ನೆನ್ನೆಯಿಂದ ಸಿಗ್ತಾ ಇರೋ ಒಪಿನಿಯನ್ ನನ್ನ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ತೋರಿಸಿದ್ದಾರೆ ನಮಗೆಲ್ಲ, ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್, ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್, ಆ್ಯಂಡ್ ವಿಲ್ ಸಿ ಯು ನೆಕ್ಸ್ಟ್ ಟೈಮ್. Thank you so much, Sanjit. ಪ್ರೆಸ್ ಮೀಟನ್ನು ಶುರು ಮಾಡ್ತೀವಿ. ಅಫ್ಕೋರ್ಸ್ ಮಾಧ್ಯಮ ಮಿತ್ರರಿಗೆ ಬಹಳ